ವೆರಿ ಗುಡ್ ಮಾರ್ನಿಂಗ್. ಏನಪ್ಪಾ ಅಂದ್ರೆ ನಿನ್ನೆ 3 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಇವತ್ತೇನಪ್ಪಾ ಅಂದ್ರೆ ಬಯಾಲಜಿಯಲ್ಲಿ ಎರಡು ಕ್ವಶನ್ಸ್ ಉಳಿದಿದ್ದಾವೆ 3 ಅಂಕದ್ದು. ಆ 2 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ಬಿಡೋಣ ಅಂತ ಹೇಳ್ತಾ, ಹೌದಾ. 37th ಕ್ವಶನ್ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಕೆಂಪು ಬಣ್ಣದ ಹೂಗಳನ್ನ ಹೊಂದಿರುವಂತಹ ಎತ್ತರದ ಬಟಾಣಿ ಸಸ್ಯ, ಹೌದಾ. ಅದರ ಟ್ರೇಟ್ಸ್ ಅನ್ನ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್. ಆಮೇಲೆ ಸಸ್ಯವನ್ನ ಬಿಳಿ ಬಣ್ಣದ ಹೂಗಳನ್ನ ಹೊಂದಿರುವಂತಹ ಕುಬ್ಜ ಬಟಾಣಿ ಸಸ್ಯ, ಅದರ ಟ್ರೇಟ್ಸ್ ಏನೇನ್ ಕೊಟ್ಟಿದಾರಪ್ಪ ಅಂದ್ರೆ ಸ್ಮಾಲ್ ಟಿ, ಸ್ಮಾಲರ್. ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ ದ್ವಿತಳೀಕರಣದ F2 ಪೀಳಿಗೆಯಲ್ಲಿ ಉಂಟಾದಂತಹ ಫಲಿತಾಂಶವನ್ನ ಚೆಕ್ಕರ್ ಬೋರ್ಡ್ ಸಹಾಯದಿಂದ ವ್ಯಕ್ತಪಡಿಸಿ F2 ಪೀಳಿಗೆಯಲ್ಲಿ ಉಂಟಾಗುವ ವಿವಿಧ ಸಸ್ಯಗಳ ಅನುಪಾತ ತಿಳಿಸಿ. ಹೌದಾ, ಚೆಕ್ಕರ್ ಬೋರ್ಡ್ ಅನ್ನು ರಚಿಸಬೇಕಾಗಿದೆ, ಅನುಪಾತವನ್ನ ಬರಿಬೇಕಾಗಿದೆ. ಹಾಗಾದ್ರೆ ಸಿಂಪಲ್ ಆಗಿ ಏನ್ ಮಾಡೋಣಪ್ಪ ಅಂದ್ರೆ ಮೊದಲು ದ್ವಿತಳೀಕರಣದ ಬಗ್ಗೆ ತಿಳ್ಕೊಳ್ಳೋಣ. ಹೌದಾ, ಯಾವಾಗ ಜಾನ್ ಗ್ರೆಗರ್ ಮೆಂಡಲ್ ಅವರು ದ್ವಿತಳೀಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಯೋಗ, ದ್ವಿತಳೀಕರಣದಲ್ಲಿ 2 ಲಕ್ಷಣಗಳಿಗೆ ಸಂಬಂಧಿಸಿದಂತಹ ವಿಭಿನ್ನ ರೂಪಗಳನ್ನ ಸಂಕರಿಸುವಂತಹ ಪ್ರಕ್ರಿಯೆಯನ್ನೇ ನಾವೇನ್ ಕರಿತೀವಿ ಅಂದ್ರೆ ದ್ವಿತಳೀಕರಣ ಅಂತ ಕರಿತೀವಿ. ದ್ವಿತಳೀಕರಣದಲ್ಲಿ ಏನಪ್ಪಾ ಅಂದ್ರೆ ಶುದ್ಧ ಅಂಶಗಳು ಅಂತ ಏನ್ ಬರ್ತಾವಲ್ಲ, ಹೌದಾ, ಶುದ್ಧ ಅಂಶಗಳು ಕೆಂಪು ಬಣ್ಣದ ಹೂಗಳನ್ನ ಹೊಂದಿರುವಂತಹ ಸಸ್ಯಗಳನ್ನ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್ ಅಂತ ತೆಗೆದುಕೊಂಡ್ವಿ. ಹೌದಾ, ಇದನ್ನ ಹಲವಾರು ಬಾರಿ ಜಾನ್ ಗ್ರೆಗರ್ ಮೆಂಡಲ್ ಅವರು ಪ್ರಯೋಗ ನಡೆಸೋಕ್ಕಿಂತ ಮುಂಚೆ ಶುದ್ಧ ಕೆಂಪು ಹೂಗಳನ್ನ ಬಿಡುವಂತ ಎತ್ತರದ ಸಸ್ಯಗಳನ್ನ ಪಡೀಲಿಕ್ಕೆ ಹಲವಾರು ಬಾರಿ ಬಿತ್ತಿ ಶುದ್ಧ ಸಸ್ಯಗಳನ್ನ ಪಡೆದ್ರು. ನೆಕ್ಸ್ಟ್ ಅದೇ ರೀತಿಯಾಗಿ ಬಿಳಿ ಬಣ್ಣದ ಹೂಗಳನ್ನ ಬಿಡುವಂತಹ, ಹೌದಾ, ಇದು ಕೆಂಪು ಬಣ್ಣದ ಹೂಗಳನ್ನ ಏನಪ್ಪಾ ಅಂದ್ರೆ ಇದು ಎತ್ತರ ಕೆಂಪು, ಹೌದಾ, ಕೆಂಪು ಹೂಗಳನ್ನ ಬಿಡುವಂತ ಎತ್ತರ ಸಸ್ಯ ಇದೆ. ಆಮೇಲೆ ಇನ್ನೊಂದು ಗಿಡ್ಡ ಬಿಳಿ ಸಸ್ಯ ಇದೆ, ಬಿಳಿ ಇದೆ. ಅದರ ಟ್ರೇಟ್ಸ್ ಸ್ಮಾಲ್ ಟಿ, ಸ್ಮಾಲರ್. ಹಂಗಾದ್ರೆ ಇವುಗಳನ್ನ ಮೊದಲನೇ ತಳಿ ಪೀಳಿಗೆಯಲ್ಲಿ ಸಂಕರಣಕ್ಕೊಳಪಡಿಸ್ತಾರೆ. ಫಸ್ಟ್ ಫೈಲಿಯಲ್ ಜನರೇಷನ್, ಮೊದಲನೇ ತಳಿ ಪೀಳಿಗೆಯಲ್ಲಿ ಏನ್ ಮಾಡ್ತಾರ ಅಂದ್ರೆ ಸಂಕರಣಕ್ಕೊಳಪಡಿಸ್ತಾರ. ಸಂಕರಣಕ್ಕೆ ಹೆಂಗಪ್ಪ ಅಂದ್ರೆ ಇವೆರಡೂ ಶುದ್ಧ ಏನಪ್ಪಾ ಅಂದ್ರೆ ಕೆಂಪು ಹೂಗಳನ್ನ ಬಿಡುವ ಎತ್ತರ ಸಸ್ಯಗಳನ್ನ ಮತ್ತೆ ಶುದ್ಧ ಏನಪ್ಪಾ ಅಂದ್ರೆ ಬಿಳಿ ಹೂಗಳನ್ನ ಬಿಡುವಂತಹ ಗಿಡ್ಡ ಸಸ್ಯಗಳನ್ನ ಪರಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿ, ಯಾವ್ದಕ್ಕೆ ಒಳಪಡಿಸಿ? ಪರಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿ ಸಂಕರಣಕ್ಕೆ ಒಳಪಡಿಸ್ತಾರೆ. ಪರಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿ ಸಂಕರಣಕ್ಕೆ ಒಳಪಡಿಸ್ತಾರ. ಹಾಗಾದ್ರೆ ನೋಡ್ರಿ, ಈ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್ ಇಂದ ಬರುವಂತ ಟ್ರೇಟ್ಸ್ ಯಾವಪ್ಪ ಅಂದ್ರೆ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್. ಇದರಿಂದ ಬರುವಂತ ಟ್ರೇಟ್ಸ್ ಯಾವಪ್ಪ ಅಂದ್ರೆ ಸ್ಮಾಲ್ ಟಿ, ಸ್ಮಾಲರ್. ಹಾಗಾದ್ರೆ ಮೊದಲನೇ ತಳಿ ಪೀಳಿಗೆಯಲ್ಲಿ ದೊರೆಯುವಂತ ಎಲ್ಲಾ ಸಸ್ಯಗಳು ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲರ್ ಎಲ್ಲ ಸಸ್ಯಗಳನ್ನು, ಹೌದಾ, ಎತ್ತರ ಕೆಂಪು ಹೂಗಳನ್ನ ಬಿಡುವಂತ ಸಸ್ಯಗಳಾಗಿದ್ದು. ಯಾಕೆ? ಒಂದು ಪ್ರಬಲ ಅಂಶ ಐತಿ. ಒಂದು ಪ್ರಬಲ ಅಂಶ ಅನ್ನೋದು ವ್ಯಕ್ತ ಆಗ್ತಾ ಇದ್ರೆ ದುರ್ಬಲ ಅಲ್ಲಿ ವ್ಯಕ್ತ ಆಗೋದಿಲ್ಲ. ಹೌದಾ, ಯಾವುದೇ ಪ್ರಯೋಗಗಳನ್ನ ಕೈಗೊಳ್ಬೇಕಾದ್ರೆ 2 ಅಂಶಗಳನ್ನ ನಾವು ಕಾಣ್ತೀವಿ, ಒಂದು ಪ್ರಬಲ ಅಂಶ, ಒಂದು ದುರ್ಬಲ ಅಂಶ. ಹಾಗಾದ್ರೆ ಇಲ್ಲಿ ಎತ್ತರ ಅನ್ನೋದು ಪ್ರಬಲ ಅಂಶ ಐತಿ, ಕೆಂಪು ಹೂಗಳನ್ನ ಪ್ರಬಲ ಅಂಶ ಐತಿ. ಯಾಕೆ ಕ್ಯಾಪಿಟಲ್ ಕೊಟ್ಟಿದ್ದಾರೆ? ಅದಕ್ಕೆ ಅವು ಪ್ರಬಲ ಅಂಶಗಳಿದಾವೆ. ಪ್ರಬಲ ಅಂಶಗಳೇ ಮೊದಲನೇ ತಳಿ ಪೀಳಿಗೆಯಲ್ಲಿ ಏನಾಗ್ತಾವಪ್ಪ ಅಂದ್ರೆ ವ್ಯಕ್ತ ಆಗ್ತಾವ. ಹಾಗಾದ್ರೆ ಇದರಿಂದ ಸಿಗುವಂತಹ ಬೀಜಗಳನ್ನ ಮುಂದಿನ ಋತುವಿನಲ್ಲಿ ಬಿತ್ತಿ ಅವುಗಳಿಂದ ಸಸ್ಯಗಳನ್ನ ಬೆಳೆಸಿ ಆ ಸಸ್ಯಗಳಲ್ಲಿ ಏನಪ್ಪಾ ಅಂದ್ರೆ ಸ್ವಕೀಯ ಪರಾಗಸ್ಪರ್ಶವನ್ನ ನಡೆಸ್ತಾರೆ. ಏನ್ ನಡೆಸ್ತಾರ? ಸ್ವಕೀಯ ಪರಾಗಸ್ಪರ್ಶವನ್ನ ನಡೆಸ್ತಾರ. F2 ಪೀಳಿಗೆಯಲ್ಲಿ ಇದು F1 ಪೀಳಿಗೆ, ಇದೇನಪ್ಪಾ F2 ಪೀಳಿಗೆ. ಇಲ್ಲಿ ಏನ್ ಮಾಡ್ತಾರ? ಸ್ವಕೀಯ ಪರಾಗಸ್ಪರ್ಶವನ್ನ ನಡೆಸ್ತಾರ. ಹಂಗಾದ್ರೆ ಅವ್ರಿಗೆ 4 ರೀತಿಯ ಸಸ್ಯಗಳು ಸಿಗ್ತಾವ. ಅವ್ರಿಗೆ ಏನಾಗ್ತಾವ? 4 ರೀತಿಯ ಸಸ್ಯಗಳು ಸಿಗ್ತಾವ. ಆ 4 ರೀತಿಯ ಸಸ್ಯಗಳು ಯಾವ್ಯಾವು ಅನ್ನೋದನ್ನ ಆಮೇಲೆ ಬರೆಯೋಣ. ಹೌದಾ, ಯಾವ್ದ್ರಿಂದ? ಮೊದಲನೇ ತಳಿ ಪೀಳಿಗೆಯಿಂದ. ಇದೇನಪ್ಪಾ ಅಂದ್ರೆ 2ನೇ ತಳಿ ಪೀಳಿಗೆಯಲ್ಲಿ ಸಿಕ್ಕಂತ 4 ಸಸ್ಯಗಳನ್ನ ಆಮೇಲೆ ಬರೆಯೋಣ. ಹಂಗಾದ್ರೆ ನಾವು ಚೆಕ್ಕರ್ ಬೋರ್ಡ್ ಅನ್ನ ರಚಿಸ್ಬೇಕು. ಈಗ ಚೆಕ್ಕರ್ ಬೋರ್ಡ್ ಅನ್ನ ಏನ್ ಮಾಡ್ಬೇಕು? ರಚಿಸ್ಬೇಕು. ಚೆಕ್ಕರ್ ಬೋರ್ಡ್ ಗಳಲ್ಲಿ ಮೊದಲನೇದೇನಪ್ಪಾ ಅಂದ್ರೆ ಲಿಂಗಾಣುಗಳು. ಹೌದಾ, ಹಾಗಾದ್ರೆ ಲಿಂಗಾಣುಗಳು ಯಾವ? ಹೌದಾ, ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್. ಹೌದಾ, ಕೆಂಪು ಹೂಗಳನ್ನ ಬಿಡುವಂತ ಎತ್ತರ ಸಸ್ಯಗಳು. ಹೌದಾ, ಹಾಗಾದ್ರೆ ಇಲ್ಲೂ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಆರ್. ಆಮೇಲೆ ಏನಪ್ಪಾ ಅಂದ್ರೆ ಕೆಂಪು ಹೂಗಳನ್ನ ಬಿಡುವಂತಹ ಎತ್ತರ ಸಸ್ಯಗಳಾಯಿತು. ಈಗ ಎತ್ತರ ಸಸ್ಯಗಳಿದಾವ, ಆದ್ರೆ ಬಿಳಿ ಹೂಗಳನ್ನು ಬಿಡ್ತಾವ. ಎತ್ತರ ಸಸ್ಯಗಳಿದಾವ, ಆದ್ರೆ ಏನ್ ಮಾಡ್ತಾವ? ಬಿಳಿ ಹೂಗಳನ್ನು ಬಿಡ್ತಾವ.
ಕ್ಯಾಪಿಟಲ್ ಟಿ ಸ್ಮಾಲ್ ಆರ್, ಕ್ಯಾಪಿಟಲ್ ಟಿ ಸ್ಮಾಲ್ ಆರ್. ಇನ್ನ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್. ಗಿಡ್ಡ ಸಸ್ಯ ಇದೆ ಆದ್ರೆ ಕೆಂಪು ಹೂಗಳನ್ನ ಬಿಡ್ತದೆ. ಗಿಡ್ಡ ಸಸ್ಯ ಇದೆ ಆದ್ರೆ ಏನ್ ಮಾಡ್ತದ, ಕೆಂಪು ಹೂಗಳನ್ನ ಬಿಡ್ತದ. ಹೌದಾ? ಸ್ಮಾಲ್ ಟಿ ಕ್ಯಾಪಿಟಲ್ ಆರ್. ನೆಕ್ಸ್ಟ್ ಬರೋದು ಏನಪ್ಪಾ ಅಂದ್ರೆ ಸ್ಮಾಲ್ ಟಿ ಸ್ಮಾಲ್ ಆರ್. ಹಂಗಂದ್ರೆ ಇಲ್ಲೂ ಕೂಡ ಏನು ಸ್ಮಾಲ್ ಟಿ ಸ್ಮಾಲ್ ಆರ್. ಇವು ಏನಪ್ಪಾ ಅಂದ್ರೆ ನಾವು ಪುನೆಟ್ನ ಚಕ್ಕರ್ ಬೋರ್ಡ್ ಅನ್ನ ರಚಿಸಲಿಕ್ಕೆ ಬೇಕಾಗಿರುವಂತಹ ಲಿಂಗಾಣುಗಳು. ಪುನೆಟ್ನ ಚಕ್ಕರ್ ಬೋರ್ಡ್ ಅನ್ನ ರಚಿಸಲಿಕ್ಕೆ ಬೇಕಾಗಿರುವಂತಹ ಲಿಂಗಾಣುಗಳು 4 ರೀತಿಯ ಏನಪ್ಪಾ ಅಂದ್ರೆ ರಚನೆಗಳು ಬರ್ತಾವ ಅಂತ ಹೇಳಿದೆ. ಹಂಗಾದ್ರೆ ನೋಡ್ರಿ ಆ 4 ರೀತಿ ಯಾವುದು? ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ, ಕ್ಯಾಪಿಟಲ್ ಟಿ ಸ್ಮಾಲ್ ಆರ, ಸ್ಮಾಲ್ ಟಿ ಕ್ಯಾಪಿಟಲ್ ಆರ, ಸ್ಮಾಲ್ ಟಿ ಸ್ಮಾಲ್ ಆರ. ಹೌದಾ? ಇವೇನಪ್ಪಾ ಅಂದ್ರೆ 4 ರೀತಿಯ ಸಸ್ಯಗಳು ಸಿಕ್ಕು. ಈ 4 ರೀತಿಯ ಸಸ್ಯಗಳು ಏನು ಸಿಕ್ಕಿದಾವಲ್ಲ ಇವುಗಳ ಅನುಪಾತ ಏನು ಅನ್ನೋದನ್ನ ಚಕ್ಕರ್ ಬೋರ್ಡ್ ನ ಸಹಾಯದಿಂದ ಬಿಡಿಸ್ತಾ ಹೋಗೋಣ. ಹಂಗಾರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಏನು ರೋಸ್ ಅಂಡ್ ಕಾಲಮ್ಸ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಹೌದಾ? ಕ್ಯಾಪಿಟಲ್ ಟಿ, ಇಲ್ಲೂ ಕೂಡ ಕ್ಯಾಪಿಟಲ್ ಟಿ ಇದೆ, ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್. ಹಂಗಾದ್ರೆ ಇದೇನಪ್ಪಾ ಅಂದ್ರೆ ಶುದ್ಧ ಎತ್ತರ ಮತ್ತು ಕೆಂಪು ಹೂಗಳನ್ನ ಬಿಡುವಂತ ಸಸ್ಯ. ಶುದ್ಧ ಎತ್ತರ ಮತ್ತೇನೋ ಕೆಂಪು ಹೂಗಳನ್ನ ಬಿಡುವಂತ ಸಸ್ಯ. ಇಲ್ಲೂ ಕ್ಯಾಪಿಟಲ್ ಟಿ ಇದೆ, ಇಲ್ಲೂ ಕ್ಯಾಪಿಟಲ್ ಟಿ ಇದೆ, ಇಲ್ಲಿ ಕ್ಯಾಪಿಟಲ್ ಆರ್ ಇದೆ, ಇಲ್ಲಿ ಸ್ಮಾಲ್ ಆರ್ ಬಂತು. ಹಾಗಾದ್ರೆ ಒಂದು ಕ್ಯಾಪಿಟಲ್ ಇದ್ರೆ ಸಾಕು. ಅದೇನು? ಎತ್ತರ ಮತ್ತು ಕೆಂಪು. ಯಾಕಂದ್ರೆ ಕ್ಯಾಪಿಟಲ್ ಆರ್ ಇದೆ. ಎತ್ತರ ಮತ್ತು ಕೆಂಪು ಹೂಗಳನ್ನು ಬಿಡುವಂತ ಸಸ್ಯ. ನೆಕ್ಸ್ಟ್ ಕ್ಯಾಪಿಟಲ್ ಟಿ ಇಲ್ಲಿದು, ಆಮೇಲೆ ಇಲ್ಲಿದು ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್. ಏನಪ್ಪಾ ಅಂದ್ರೆ ಎತ್ತರ ಮತ್ತು ಕೆಂಪು ಹೂಗಳನ್ನ ಬಿಡುವಂತ ಸಸ್ಯ. ಎತ್ತರ ಮತ್ತೇನು ಕೆಂಪು ಹೂಗಳನ್ನ ಬಿಡುವಂತ ಸಸ್ಯ. ನೆಕ್ಸ್ಟ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಆಮೇಲೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಹಂಗಾದ್ರೆ ಇದು ಕೂಡ ಏನಪ್ಪಾ ಅಂದ್ರೆ ಎತ್ತರ ಮತ್ತು ಕೆಂಪು ಹೂಗಳನ್ನ ಬಿಡುವಂತ ಸಸ್ಯ. ಯಾಕೆ? ಒಂದು ಕ್ಯಾಪಿಟಲ್ ಇದೆ, ಒಂದು ಕ್ಯಾಪಿಟಲ್ ಇದ್ರೆ ಸಾಕು. ಪ್ರಬಲ ಅಂಶ ಏನಾಗ್ತದ ಮುಂದಿನ ಸಂತತಿಯಲ್ಲಿ ಹೆಚ್ಚು ವ್ಯಕ್ತ ಆಗ್ತದ. ಅದಕ್ಕೆ ಇಲ್ಲಿ ದೊರೆತಂತಹ 4 ಸಸ್ಯಗಳು ಏನಪ್ಪಾ ಅಂದ್ರೆ ಎತ್ತರ ಮತ್ತು ಕೆಂಪು ಹೂಗಳನ್ನ ಬಿಡುವಂತ ಸಸ್ಯಗಳಾಗಿತ್ತು. ನೆಕ್ಸ್ಟ್ ಇಲ್ಲಿ ಕ್ಯಾಪಿಟಲ್ ಟಿ ಇದೆ, ಅದಕ್ಕೆ ಕ್ಯಾಪಿಟಲ್ ಟಿ ತಗೊಂಡೆ. ಇಲ್ಲೂ ಕ್ಯಾಪಿಟಲ್ ಟಿ ಇದೆ, ಕ್ಯಾಪಿಟಲ್ ಟಿ ತಗೊಂಡೆ. ಇಲ್ಲಿ ಕ್ಯಾಪಿಟಲ್ ಆರ್ ಇದೆ, ಇಲ್ಲಿ ಸ್ಮಾಲ್ ಆರ್ ಇದೆ. ಹಾಗಾದ್ರೆ ಇದು ಕೂಡ ಏನಪ್ಪಾ ಅಂದ್ರೆ ಎತ್ತರ ಮತ್ತು ಕೆಂಪು ಹೂಗಳನ್ನ ಬಿಡುವಂತ ಸಸ್ಯ. ಎತ್ತರ ಮತ್ತು ಕೆಂಪು ಹೂಗಳನ್ನ ಬಿಡುವಂತ ಸಸ್ಯ. ನೆಕ್ಸ್ಟ್ ಚೇಂಜ್ ಬರ್ತದೆ. ಇನ್ನೇನ್ ಬರ್ತದ? ಚೇಂಜ್ ಬರ್ತದೆ. ಯಾಕೆ ಚೇಂಜ್ ಬರ್ತದಪ್ಪ ಅಂದ್ರೆ ಕ್ಯಾಪಿಟಲ್ ಟಿ, ಇಲ್ಲೂ ಕ್ಯಾಪಿಟಲ್ ಟಿ ಇದೆ, ಇಲ್ಲೂ ಕ್ಯಾಪಿಟಲ್ ಟಿ ಇದೆ, ಸ್ಮಾಲ್ ಆರ್ ಸ್ಮಾಲ್ ಆರ್. ಹೌದಾ? ಇವೆರಡೂದ್ರಲ್ಲೂ ಒಂದು ಪ್ರಬಲಾಂಶ ಇಲ್ಲ. ಪ್ರಬಲಾಂಶ ಇಲ್ಲ ಅಂದ್ರೆ ಏನು? ಎತ್ತರ ಮತ್ತು ಬಿಳಿ ಹೂ ಬಿಡುವಂತ ಸಸ್ಯ. ಅದಕ್ಕೆ ಕಲರ್ ಚೇಂಜ್ ಕೊಟ್ಟಿದೆ. ಎತ್ತರ ಮತ್ತು ಬಿಳಿ ಹೂಗಳನ್ನ ಬಿಡುವಂತ ಸಸ್ಯ. ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೋಡ್ರಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಹಾಗಾದ್ರೆ ಇದೇನಿದು? ಎತ್ತರ ಕೆಂಪು ಹೂಗಳನ್ನ ಬಿಡುವಂತ ಸಸ್ಯ. ಎತ್ತರ ಕೆಂಪು ಹೂಗಳನ್ನ ಬಿಡುವಂತ ಸಸ್ಯ. ಈಗ ಇದರ ನೆಕ್ಸ್ಟ್ ಏನ್ ಬರ್ತದ? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಸ್ಮಾಲ್ ಆರ್ ಸ್ಮಾಲ್ ಆರ್, ಸ್ಮಾಲ್ ಆರ್ ಸ್ಮಾಲ್ ಆರ್. ಹಂಗಾದ್ರೆ ಎತ್ತರ ಇದೆ ಆದ್ರೆ ಬಿಳಿ ಹೂಗಳನ್ನ ಬಿಡುತ್ತದೆ. ಯಾಕಂದ್ರೆ ಇದರಲ್ಲಿ ಯಾವುದೇ ಪ್ರಬಲಾಂಶ ಇಲ್ಲ. ಹಾಗಾದ್ರೆ ಎತ್ತರ ಬಿಳಿ ಹೂ ಬಿಡುವಂತ ಸಸ್ಯಗಳು ನಮ್ಗೆ ಎಷ್ಟು ಸಿಕ್ಕು? ಈ 2 ಸಿಕ್ಕು. ನೆಕ್ಸ್ಟ್ ಹೌದಾ? ಇನ್ನ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಇಲ್ಲಿ ಕ್ಯಾಪಿಟಲ್ ಟಿ ಇದೆ, ಇಲ್ಲಿ ಸ್ಮಾಲ್ ಟಿ ಇದೆ, ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್. ಹಂಗಾದ್ರೆ ಇದೇನು? ಎತ್ತರ ಹೂಗಳನ್ನ ಬಿಡುವಂತ ಕೆಂಪು ಸಸ್ಯ. ಎತ್ತರ ಹೂಗಳನ್ನ ಬಿಡುವಂತ ಕೆಂಪು ಸಸ್ಯ. ನೆಕ್ಸ್ಟ್ ಯಾವುದು? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಇದು ಕೂಡ ಏನಪ್ಪಾ ಅಂದ್ರೆ ಎತ್ತರ. ಹೌದಾ? ಆಮೇಲೆ ಕೆಂಪು ಹೂಗಳನ್ನ ಬಿಡುವಂತ ಸಸ್ಯ. ಎತ್ತರ ಮತ್ತು ಕೆಂಪು ಹೂಗಳನ್ನ ಬಿಡುವಂತ ಸಸ್ಯ. ನೆಕ್ಸ್ಟ್ ಇನ್ನ ಇದಕ್ಕಿಂತ ಭಿನ್ನವಾದ ಲಕ್ಷಣಗಳು ಬರ್ತಾವ. ಆ ಭಿನ್ನವಾದ ಲಕ್ಷಣಗಳಲ್ಲಿ ನೋಡ್ರಿ ಇಲ್ಲಿ 2 ಸ್ಮಾಲ್ ಟಿ ಇದಾವ. 2 ಏನಿದಾವ? ಸ್ಮಾಲ್ ಟಿ ಇದಾವ. ಇಲ್ಲೂ ಸ್ಮಾಲ್ ಟಿ ಇದೆ, ಇಲ್ಲೂ ಸ್ಮಾಲ್ ಟಿ ಇದೆ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್. ಹಂಗಾದ್ರೆ ಇದೇನಪ್ಪಾ ಅಂದ್ರೆ ಗಿಡ್ಡ. ಹಂಗಾದ್ರೆ ಇದೇನೋ ಗಿಡ್ಡ ಅಥವಾ ಕುಬ್ಜ. ಗಿಡ್ಡ ಕೆಂಪು ಹೂಗಳನ್ನ ಬಿಡುವ ಸಸ್ಯ. ಗಿಡ್ಡ ಕೆಂಪು ಹೂಗಳನ್ನ ಬಿಡುವಂತ ಸಸ್ಯ. ನೆಕ್ಸ್ಟ್ ಮತ್ತೇನಪ್ಪಾ ಅಂದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೋಡ್ರಿ ಸ್ಮಾಲ್ ಟಿ ಸ್ಮಾಲ್ ಟಿ, ಸ್ಮಾಲ್ ಟಿ ಸ್ಮಾಲ್ ಟಿ. ಹೌದಾ? ಇದು ತುಂಬಾನೇ ಬೇರೆಯಾದಂತದ್ದು. ಬೇರೆ ಬಂತು. ಓಕೆ, ಸ್ಮಾಲ್ ಟಿ ಆಮೇಲೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಹಂಗಾದ್ರೆ ಇದೇನಪ್ಪಾ ಅಂದ್ರೆ
ಗಿಡ್ಡ, ಇದು ಕೂಡ ಏನು ಗಿಡ್ಡ, ಇದು ಕೂಡ ಗಿಡ್ಡ, ಇದು ಕೂಡ ಗಿಡ್ಡ, ಕೆಂಪು ಹೂಗಳನ್ನ ಬಿಡುವಂತ ಸಸ್ಯ. ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಏನಪ್ಪಾ ಅಂದ್ರೆ ಗಿಡ್ಡ, ಕೆಂಪು ಹೂಗಳನ್ನ ಬಿಡುವಂತ ಸಸ್ಯ. ಹಾಗಾದ್ರೆ ಇವು ಎರಡು ಏನಪ್ಪಾ ಅಂದ್ರೆ ಒಂದೇ ರೀತಿಯ ಸಸ್ಯಗಳು, ಒಂದೇ ರೀತಿಯ ಸಸ್ಯಗಳು. ನೆಕ್ಸ್ಟ್ ಇನ್ನು ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಹಾಗಾದ್ರೆ ಇದು ಕೂಡ ಏನು ಎತ್ತರ ಕೆಂಪು ಹೂಗಳನ್ನ ಬಿಡುವಂತ ಸಸ್ಯ, ಎತ್ತರ ಕೆಂಪು ಹೂಗಳನ್ನ ಬಿಡುವಂತ ಸಸ್ಯ. ನೆಕ್ಸ್ಟ್ ಇದ್ ನೋಡ್ರಿ, ಹೌದಾ, ಕ್ಯಾಪಿಟಲ್ ಟಿ ಹೌದಾ, ಸ್ಮಾಲ್ ಆರ್ ಕ್ಯಾಪಿಟಲ್ ಟಿ ಸ್ಮಾಲ್ ಆರ್. ಹಂಗಾದ್ರೆ ಒಂದು ಕ್ಯಾಪಿಟಲ್ ಇದೆ ಅಂದ್ರೆ ಏನು ಎತ್ತರ, ಎರಡು ನೋಡ್ ಏನು ರಿಸೆಸಿವ್ ಜೀನ್ ಇದಾವ, ಡಾಮಿನೆಂಟ್ ಜೀನ್ ಇಲ್ಲ, ರಿಸೆಸಿವ್ ಜೀನ್ ಇದಾವ. ರಿಸೆಸಿವ್ ಜೀನ್ ಇದಾವ ಅಂದ್ರೆ ಎತ್ತರ ಬಿಡಿ. ನೋಡ್ರಿ ಬ್ಲೂ ಕಲರ್ ಇರೋದು 1 2 3, ಆಮೇಲೆ ಗ್ರೀನ್ ಕಲರ್ ಇರೋದ್ರದ್ದು 3 ಬರಬೇಕು, ಅಂದ್ರೆ ಇನ್ನೊಂದು ಇದೆ ನೋಡೋಣ. ಹಂಗಾದ್ರೆ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಹಂಗಾದ್ರೆ ಏನಿದು ಗಿಡ್ಡ ಬಿಳಿ ಹೂಗಳನ್ನ ವೆರಿ ಸಾರಿ ಗಿಡ್ಡ ಕೆಂಪು ಹೂಗಳನ್ನ ಬಿಡುವಂತ ಸಸ್ಯಗಳು. ಹಾಗಾದ್ರೆ ಗ್ರೀನ್ ಕಲರ್ ಇರೋದು 1 2 3, ಆಮೇಲೆ ಬ್ಲೂ ಕಲರ್ ಇರೋದು 1 2 3, ಆಮೇಲೆ ಉಳಿದೆಲ್ಲ ಏನಿದಾವ ಅಂದ್ರೆ ಬ್ಲಾಕ್ ಇದಾವ 9 ಇದಾವೆ. ಏನಿದಾವ 9 ಇದಾವೆ, ಅದನ್ನ ಕೌಂಟ್ ಮಾಡಿ ನಾನು ಆಮೇಲೆ ಮತ್ತೆ ಹೇಳ್ತೀನಿ. ಹಾಗಾದ್ರೆ ಲಾಸ್ಟ್ ಉಳಿದಿದ್ದು ಯಾವಪ್ಪ ಅಂದ್ರೆ ಸ್ಮಾಲ್ ಟಿ ಸ್ಮಾಲ್ ಆರ್ ಇದು ಒಂದೇ ಸಸ್ಯ. ಶುದ್ಧ ಗಿಡ್ಡ ಮತ್ತು ಬಿಳಿ ಹೂಗಳನ್ನ ಬಿಡುವಂತ ಸಸ್ಯ. ಹೌದಾ, ಶುದ್ಧ ಎತ್ತರ ಹೂಗಳನ್ನ ಬಿಡುವಂತ ಕೆಂಪು ಸಸ್ಯನೂ ಒಂದೇ, ಶುದ್ಧ ಬಿಳಿ ಹೂಗಳನ್ನ ಬಿಡುವಂತ ಗಿಡ್ಡ ಸಸ್ಯನೂ ಒಂದೇ. ಉಳಿದವೆಲ್ಲ ಏನಪ್ಪಾ ಅಂದ್ರೆ ಅಶುದ್ಧ ಇದಾವ. ಹಾಗಾದ್ರೆ ಕೌಂಟ್ ಮಾಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗ ಯಾವ್ದಪ್ಪ ಅಂದ್ರೆ ಎತ್ತರ ಕೆಂಪು ಹೂಗಳನ್ನ ಬಿಡುವಂತ ಸಸ್ಯಗಳ ಸಂಖ್ಯೆ ಎಷ್ಟು, ಅನುಪಾತ ಕಂಡು ಹಿಡಿಬೇಕಲ್ಲ, ಅನುಪಾತ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. 1 2 3 4 5 6 7, ಹೌದಾ, ಆಮೇಲೆ 8 9, ಟೋಟಲ್ ಎಷ್ಟು 9. ಹಾಗಾದ್ರೆ 9 ಇನ್ ಅನುಪಾತ. ಎತ್ತರ ಬಿಳಿ ಹೂಗಳನ್ನ ಬಿಡುವಂತ ಸಸ್ಯಗಳು 1 2 3, ಅನುಪಾತ 3. ನೆಕ್ಸ್ಟ್ ಏನಪ್ಪಾ, ಗಿಡ್ಡ ಕೆಂಪು ಹೂಗಳನ್ನ ಬಿಡುವ ಸಸ್ಯಗಳು ಎಷ್ಟು 3. ಆಮೇಲೆ ಗಿಡ್ಡ ಬಿಳಿ ಹೂಗಳನ್ನ ಬಿಡುವಂತ ಸಸ್ಯಗಳು ಎಷ್ಟು 1. ಹಾಗಾದ್ರೆ ಏನಪ್ಪಾ ಅಂದ್ರೆ ದ್ವಿತಳೀಕರಣದ ಇಲ್ಲಿ ಕೊಟ್ಟಂತಹ ಪ್ರಯೋಗದ ವ್ಯಕ್ತರೂಪದ ಅನುಪಾತ ಎಷ್ಟಪ್ಪ ಅಂದ್ರೆ 9 ಅನುಪಾತ 3 ಅನುಪಾತ 3 ಅನುಪಾತ 1. 9 ಅನುಪಾತ 3 ಅನುಪಾತ 3 ಅನುಪಾತ 1. ಇನ್ನು ಕೆಲವು ಸಲ ಜೀನ್ನ ನಮೂನೆಯ ಅನುಪಾತ ಕೇಳ್ತಾನ. ಹಂಗಾದ್ರೆ ಇಲ್ಲಿರುವಂತಹ ಏನಪ್ಪಾ ಅಂದ್ರೆ ಶುದ್ಧ 1, ಆಮೇಲೆ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇರೋವು. ಹೌದಾ, ಕ್ಯಾಪಿಟಲ್ ಟಿ ನೋಡ್ರಿ ಇವು ಎರಡಿದಾವ, 1 ಅನುಪಾತ 2. ಮತ್ತೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್. ಹೌದಾ, ಇಂತಹ ಗುಣಲಕ್ಷಣಗಳನ್ನ ಆಧಾರವಾಗಿ ಇಟ್ಕೊಂಡು ಜೀನ್ನ ನಮೂನೆ, ಹೌದಾ, ನಾವೇನ್ ಬರಿಬಹುದಪ್ಪ ಅಂದ್ರೆ ಒಂದು ಶುದ್ಧ ಎತ್ತರ ಕೆಂಪು ಹೂಗಳನ್ನ ಬಿಡುವಂತ ಸಸ್ಯ ಐತಿ, 14 ಎಲ್ಲ ಅಶುದ್ಧ ಇದಾವ, ಮತ್ತೇನು ಒಂದು ಗಿಡ್ಡ ಹೂಗಳನ್ನ ಬಿಡುವಂತಹ ಬಿಳಿ ಸಸ್ಯ ಐತಿ. ಇದು ಏನಪ್ಪಾ ಅಂದ್ರೆ ಜೀನ್ನ ನಮೂನೆ, ಆದ್ರೆ ಅದನ್ನ ಹಿಂಗೂ ವ್ಯಕ್ತಪಡಿಸೋದಿಲ್ಲ. 1 ಅನುಪಾತ 2 ಅನುಪಾತ 4, 2 ಅನುಪಾತ 1 ಅನುಪಾತ 2 ಅನುಪಾತ 1. ಟೋಟಲ್ ಎಷ್ಟು ಸಸ್ಯಗಳು ಬರಬೇಕು, 9 3 12 12 15 16. ಹಂಗಾರೆ 3 6 10 10 16. ಹೌದಾ, ಇದೇನಪ್ಪಾ ಅಂದ್ರೆ ಜೀನ್ನ ನಮೂನೆ. ಇದೇನು ಜೀನ್ನ ನಮೂನೆ 1 ಅನುಪಾತ 2 1 ಅನುಪಾತ 2 4. ಹೌದಾ, ಆಮೇಲೆ 2 ಅನುಪಾತ 1 2 ಅನುಪಾತ 1. ಇದೇನಪ್ಪಾ ಅಂದ್ರೆ ಜೀನ್ನ ನಮೂನೆ. ಇಷ್ಟು ಏನಪ್ಪಾ ಅಂದ್ರೆ ಮೆಂಡಲ್ ಅವರ ದ್ವಿತಳೀಕರಣ ಪ್ರಯೋಗಕ್ಕೆ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಬೇರೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅವ್ರು ನಿಮ್ಗೆ ಏನ್ ಮಾಡಿದಾರೆ ಅಂದ್ರೆ ಟ್ರೇಟ್ಸ್ ಬೇರೆ ಕೊಟ್ಟಿದ್ದಾರೆ. ಏನ್ ಟ್ರೇಟ್ಸ್ ಕೊಟ್ಟಿದ್ದಾರೆ, ಎತ್ತರ ಸಸ್ಯ ಇದೆ, ಕೆಂಪು ಹೂಗಳನ್ನು ಬಿಡ್ತದ, ಅದು ಡಾಮಿನೆಂಟ್ ಇದೆ. ಆಮೇಲೆ ಬಿಳಿ ಹೂಗಳನ್ನ ಬಿಡುವಂತಹ ಗಿಡ್ಡ ಸಸ್ಯ ಇದೆ, ಅದು ರಿಸೆಸಿವ್ ಟ್ರೇಟ್ ಇದೆ. ಅದನ್ನ ಆಧಾರವಾಗಿಟ್ಕೊಂಡು ಚಕ್ಕರ ಬೋರ್ಡ್ ಅನ್ನು ರಚಿಸಿ 2 ಮಾರ್ಕ್ಸ್ಗೆ, ಆಮೇಲೆ ಅನುಪಾತ ಬರೀರಿ 1 ಮಾರ್ಕ್ಸ್ಗೆ, 3 ಮಾರ್ಕ್ಸ್. ವೆರಿ ಈಸಿ ಕ್ವಶನ್ ಇದು. ತಿಳ್ಕೊಂಡ್ರೆ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ಇಂಥ ಬೇರೆ ಬೇರೆ ಎಕ್ಸಾಂಪಲ್ಸ್ ತಗೊಂಡು ದ್ವಿತಳೀಕರಣಕ್ಕೆ ಸಂಬಂಧಪಟ್ಟಂತದ್ದು ಬೇರೆ ಬೇರೆ ಎಕ್ಸಾಂಪಲ್ಸ್ ತಗೊಂಡು ಹೂವಿನ ಬಣ್ಣ, ಕಾಂಡದ ಎತ್ತರ, ಹೌದಾ, ಬೀಜದ ಆಕಾರ, ಇಂಥ ಬೇರೆ ಬೇರೆ ಎಕ್ಸಾಂಪಲ್ಸ್ ಅನ್ನು ತಗೊಂಡು. ಯಾಕಂದ್ರೆ ಜಾನ್ ಗ್ರೆಗರ್ ಮೆಂಡಲ್ ಅವರು ಪ್ರಯೋಗ ಮಾಡ್ಲಿಕ್ಕೆ ಬಟಾಣಿ ಸಸ್ಯವನ್ನೇ ಆಯ್ಕೊಂಡ್ರೆ ಯಾಕಪ್ಪ ಅಂದ್ರೆ ಹೆಚ್ಚು ವಿಭಿನ್ನತೆಗಳನ್ನ ತೋರಿಸ್ತದೆ. ಎಲ್ಲಿ
ಅದು ಕಾಂಡದಲ್ಲೇ ಇರ್ಬೋದು, ಅದು ಹೂವಿನಲ್ಲೇ ಇರ್ಬೋದು, ಅದು ಬೀಜದಲ್ಲೇ ಇರ್ಬೋದು. ಪರಾಗಸ್ಪರ್ಶ ನೋಡ್ರಿ, ಎರಡು ಪರಾಗಸ್ಪರ್ಶಕ್ಕೆ ಒಳಗಾಗ್ತದೆ. ಸ್ವಕೀಯನೂ ಆಗ್ತದೆ, ಪರಕೀಯನೂ ಆಗ್ತದೆ. ಅದಕ್ಕೆ ಬಟಾಣಿ ಸಸ್ಯವನ್ನು ಆಯ್ತು. ಹೌದಾ? ಇಷ್ಟು ಏನಪ್ಪಾ ಅಂದ್ರೆ ಪ್ರಯೋಗ. ಇನ್ನೊಂದು ಕ್ವಶನ್ ಇದೆ, ಅದನ್ನು 3 ಅಂಕಕ್ಕೆ ಬಯಾಲಜಿಯಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.